ನಮಸ್ತೆ. ಹಾಯ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಟ್ಯಾಟಿಕ್ ಫ್ರಿಕ್ಷನ್ ಮತ್ತು ಸ್ಲೈಡಿಂಗ್ ಫ್ರಿಕ್ಷನ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಫ್ರಿಕ್ಷನ್ ಎ ನೆಸೆಸರಿ ಈವೆಂಟ್. 3 ನೋಡಿ, ಅಂದರೆ ಘರ್ಷಣೆ ಅನ್ನೋದು ಒಂದು ಅಗತ್ಯವಾದಂಥ ಕಿಡುಗೆ. ಈ ಘರ್ಷಣೆ ಅನ್ನೋದ ಉಪಯೋಗಗಳನ್ನ ತಿಳ್ಕೊಂಡಿದ್ದೀವಿ. ಘರ್ಷಣೆಯಿಂದ ಫ್ರಿಕ್ಷನಿಂದ ಏನೆಲ್ಲ ಆಗುತ್ತೆ, ಹಾಗೆ ಅದರಿಂದ ಎಫೆಕ್ಟ್ಸ್ ಅಂದರೆ ಹೀವಿಲ್ ಅಂದರೆ ಕೆಡುಕಾಗುತ್ತೆ ಅಥವಾ ತೊಂದರೆ ಏನಾದರೂ ಆಗುತ್ತೆ ಘರ್ಷಣೆ. ಅಫ್ಕೋರ್ಸ್, ಖಂಡಿತ. ನೋಡೋಣ ಯಾವ ರೀತಿ ಅಂತೀನಿ. ಉದಾಹರಣೆಯನ್ನು ತಗೊಳ್ಳೋಣ. ಈಗ ಕಾಡಿನಲ್ಲಿ ಕಾಳ್ಗಿಚ್ಚು, ಈಗ ಒಂದಕ್ಕೊಂದು ಉಜ್ಜೋದು, ಬೆಂಕಿ ಹತ್ಕೋದು ಅಂದ್ಕೊಳ್ಳಿ, ಅಥವಾ ಆಕ್ಸಿಡೆಂಟ್, ರೋಡಲ್ಲಿ ಒಂದಕ್ಕೊಂದು ಡಿಕ್ಕಿ ಹೊಡೆದ್ರೆ ಅಲ್ಲಿ ಘರ್ಷಣೆ ಉಂಟಾಗುತ್ತೆ. ಘರ್ಷಣೆಯಿಂದ ಅಪಘಾತಗಳು ಉಂಟಾಗುತ್ತೆ. ಇದೆಲ್ಲ ಕೆಡುಕು ಅಲ್ವಾ? ಹಾಗಾದರೆ ಇಲ್ಲಿ ನೋಡೋಣ, ಇಲ್ಲಿ ಯಾವ ರೀತಿ ಇದೆ. ರಿಕಾಲ್ ನೌ ಸಮ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್. ಈಸ್ ಇಟ್ ಈಸಿಯರ್ ಟು ಹೋಲ್ಡ್ ಎ ಕುಲಾರ್ ಅಂದರೆ ಅರ್ಥನ್ ಪಾಟ್ ಅಂದರೆ ಒಂದು ಮಣ್ಣಿನ ಮಡಕೆ ಅಂತೇಳಿ, ಆರ್ ಎ ಗ್ಲಾಸ್ ಟಂಬ್ಲರ್. ನಿಮಗೆ ಅನುಭವ ಆಗಿದೆಯಾ? ಒಂದು ನುಣುಪಾದ ಗಾಜಿನ ಲೋಟ ಮತ್ತು ಮಣ್ಣಿನ ಮಡಿಕೆ, ಇವೆರಡನ್ನು ಕೊಟ್ಟರೆ ಯಾವುದನ್ನು ಸುಲಭವಾಗಿ ನೀವು ಕೈಯಲ್ಲಿ ಹಿಡ್ಕೊಳ್ತೀರಾ? ಹೋಲ್ಡ್ ಮಾಡಿ ಅಂತೇಳಿ. ಸಪೋಸ್ ದ ಔಟರ್ ಸರ್ಫೇಸ್ ಆಫ್ ದ ಟಂಬ್ಲರ್ ಈಸ್ ಗ್ರೀಸಿ. ಏನು, ಗಾಜಿನ ಲೋಟ ಇದೆಯಲ್ಲ ಟಂಬ್ಲರ್, ಔಟರ್ ಸರ್ಫೇಸ್, ಅದರ ಮೇಲ್ಮೈ ಏನು ತುಂಬ ಗ್ರೀಸಿ, ತುಂಬ ನಯಸ್ಸಾಗಿ ನುಣುಪಾಗಿರುತ್ತೆ. ಆರ್ ಆ್ಯಸ್ ಎ ಥಿನ್ ಲೇಯರ್ ಆಫ್ ಕುಕಿಂಗ್ ಆಯಿಲ್ ಆನ್ ಇಟ್, ಅಥವಾ ಅಡಿಗೆ ಎಣ್ಣೆಯನ್ನು ಆ ಗಾಜಿನ ಲೋಟಕ್ಕೆ ಸ್ವಲ್ಪ ಹಚ್ಚಿದರೆ ಅದರ ಮೇಲ್ಮೈಗೆ, ಅಥವಾ ಎಣ್ಣೆ ಜಿಡ್ಡಿನಿಂದ ಅದು ಎಣ್ಣೆಯಿಂದ ಏನಾದರೂ ಸ್ವಲ್ಪ ಲೇಪನ ಆಗಿದರೆ ಆ ಲೋಟಕ್ಕೆ, ಅದನ್ನು ವುಡ್ ಇಟ್ ಬಿಕಮ್ ಈಸಿಯರ್ ಆರ್ ಮೋರ್ ಡಿಫಿಕಲ್ಟ್ ಟು ಹೋಲ್ಡ್ ಇಟ್? ಗಾಜಿನ ಲೋಟ ಎಣ್ಣೆ ಆಗಿಬಿಟ್ಟಿದೆ ಅಷ್ಟೇ, ಓಕೆನಾ? ಅದರ ಮೇಲುಗಡೆ ಎಣ್ಣೆ ಆಗಿಬಿಟ್ಟಿದೆ, ಅಡುಗೆ ಎಣ್ಣೆ, ಯಾರೋ ಅಡುಗೆ ಎಣ್ಣೆಯಿಂದ ಅದನ್ನು ಮುಟ್ಬಿಟ್ಟಿದ್ದಾರೆ. ಎಣ್ಣೆ ಅದ್ರ ಮೇಲ್ಭಾಗದಲ್ಲಿದೆ. ಎಣ್ಣೆ ಆಗಿರ್ತಕ್ಕಂತಹ ಆ ಎಣ್ಣೆ ಇರ್ತಕ್ಕಂತಹ ಗಾಜಿನ ಲೋಟವನ್ನು ವುಡ್ ಇಟ್ ಬಿಕಮ್ ಈಸಿಯರ್ ಆರ್ ಮೋರ್ ಡಿಫಿಕಲ್ಟ್ ಟು ಹೋಲ್ಡ್ ಇಟ್? ಸುಲಭವಾಗಿ ಆ ಎಣ್ಣೆ ಹಚ್ಚಿರ್ತಕ್ಕಂತಹ ಗಾಜಿನ ಲೋಟವನ್ನು ಇಟ್ಕೊಳ್ಳೋಕೆ ಸಾಧ್ಯನಾ ನೀವು, ಅಥವಾ ಕಷ್ಟ ಆಗುತ್ತೋ ಅಂತೇಳಿ ಕೇಳ್ತಿದ್ದಾರೆ. ಇದರ ಅನುಭವ ಎಲ್ರಿಗೂ ಆಗಿರುತ್ತೆ. ಜಾರು ಬಿಡುತ್ತೆ ಅಲ್ಲ? ಆ ಲೋಟವನ್ನು ಎಣ್ಣೆ ಆಗಿರ್ತಕ್ಕಂತಹ ಯಾವುದೇ ವಸ್ತುವನ್ನು ಇಟ್ಕೊಳ್ಳೋಕೆ ಹೋದರೆ ಏನಾಗುತ್ತೆ? ಜಾರು ಬಿಡುತ್ತೆ. ಅದರಲ್ಲೂ ಗಾಜಿನ ಲೋಟ ಅಂತೂ ಕೈಗೆ ಇಟ್ಕೊಳ್ಳೋಕ್ಕೆ ಆಗಲ್ಲ. ಜಸ್ಟ್ ಥಿಂಕ್, ಯೋಚನೆ ಮಾಡಿ. ವುಡ್ ಇಟ್ ಬಿ ಪಾಸಿಬಲ್ ಟು ಹೋಲ್ಡ್ ದ ಗ್ಲಾಸ್ ಅಟ್ ಆಲ್ ಇಫ್ ದೇರ್ ಈಸ್ ನೋ ಫ್ರಿಕ್ಷನ್? ಒಂದು ವೇಳೆ ಆಯಿಲ್ ಆಗಿರ್ತಕ್ಕಂತಹ ಘರ್ಷಣೆ ಇಲ್ಲದೆ ಹೋಗಿದ್ರೆ ಆ ಲೋಟವನ್ನು ಕೈಯಲ್ಲಿ ಹಿಡಿದಿಟ್ಕೊಳ್ಳಲು ಸಾಧ್ಯವೇ? ವುಡ್ ಇಟ್ ಬಿ ಪಾಸಿಬಲ್? ನಮ್ಮ ಅಲ್ಲಿ ಘರ್ಷಣೆ ನಡೀತಾ ಇಲ್ಲ ಅಲ್ವಾ? ಘರ್ಷಣೆ ಅಂದರೆ ಅಲ್ಲಿ ನುಣುಪಾಗಿದೆ, ತುಂಬ ಒಂದಕ್ಕೊಂದು ಎರಡು ಏನು ಅದರ ಮಧ್ಯೆ ಘರ್ಷಣೆ ಉಂಟಾಗ್ತಿಲ್ಲ. ಘರ್ಷಣೆ ಏನಾದರೂ ಇದ್ದಿದ್ರೆ ಸುಲಭವಾಗಿ ಆ ಗಾಜಿನ ಲೋಟವನ್ನು ಇಟ್ಕೊಳ್ಬೋದು. ಅಲ್ಲಿ ದೇರ್ ಇಸ್ ನೋ ಫ್ರಿಕ್ಷನ್. ಅರ್ಥ ಆಗ್ತಿದೆಯಾ? ದೇರ್ ಇಸ್ ನೋ ಫ್ರಿಕ್ಷನ್. ಆ ಗಾಜಿನ ಲೋಟ ಮತ್ತು ಆ ಮೇಲ್ಮೈ ಸರ್ಫೇಸ್ ಮತ್ತು ಆ ಎಣ್ಣೆ ಭಾಗ, ಅಡುಗೆ ಎಣ್ಣೆ ಆಯಿಲ್ ಆಗಿದೆಯಲ್ಲ, ಅದರ ನಡುವೇನು ಘರ್ಷಣೆ ಇಲ್ಲ. ಘರ್ಷಣೆ ಇಲ್ಲದೆ ಇರೋದ್ರಿಂದ ನಾವು ಆ ಗಾಜಿನ ಲೋಟವನ್ನು ಸುಲಭವಾಗಿ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ರಿಕಾಲ್ ಆಲ್ಸೋ ಹೌ ಡಿಫಿಕಲ್ಟ್ ಇಟ್ ಈಸ್ ಟು ಮೂವ್ ಆನ್ ಎ ವೆಟ್ ಮಡ್ಡಿ ಟ್ರ್ಯಾಕ್ ಆರ್ ವೆಟ್ ಮಾರ್ಬಲ್ ಫ್ಲೋರ್. ಹೀಗೆ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತಿದ್ದಾರೆ. ಇದರ ಅನುಭವ ಸಾಮಾನ್ಯವಾಗಿ ಎಲ್ಲರಿಗೂ ಆಗಿರುತ್ತೆ. ಕೆಸರು ಗದ್ದೆ, ಅಥವಾ ಈಗ ಮಳೆ ಬರ್ತಿದೆ ನೋಡಿ, ಅನುಭವ. ಚೆನ್ನಾಗಿ ಮಳೆ ಬಂದು ಮಣ್ಣಲ್ಲಿ ನೆಲದ ಮೇಲೆಲ್ಲ ನೀರು ತುಂಬಿಕೊಂಡಿದೆ. ಅದರ ಮೇಲೆ ನಿಮಗೆ ರನ್ನಿಂಗ್ ರೇಸ್ ಬಿಟ್ಟರೆ ಓಡೋಕ್ಕೆ ಈಸಿ ಆಗುತ್ತಾ? ಕೆಸರು ಗದ್ದೆ ಕೆಸರು ಆಗಿಬಿಟ್ಟಿದೆ, ಮಣ್ಣೆಲ್ಲ ನೀರಾಗಿದೆ. ಕಾಲೆಲ್ಲ ಏನಾಗುತ್ತೆ, ಮಣ್ಣೊಳಗೆ ಊದ್ಕೊಂಡು ಬಿಡುತ್ತೆ, ಸಿಕ್ಕಾಕೊಂಡ್ಬಿಡುತ್ತೆ ಕಾಲುಗಳು ಅಲ್ವಾ?
ಓಡೋದಕ್ಕೆ ಹೋದರೆ ಚಪ್ಪಲಿ ಇರ್ಬೋದು, ಸೊ ನಮ್ಮ ಕಾಲುಗಳು ಒದ್ದೆ ಆಗಿರ್ತಕ್ಕಂಥ ಮಣ್ಣಲ್ಲಿ ನಾವು ಸುಲಭವಾಗಿ ನಡ್ಕೊಂಡು ಹೋಗೋದಕ್ಕೆ ಓಡಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆ ವೆಟ್ ಮಾರ್ಬಲ್ ಫ್ಲೋರ್ ಅಂದರೆ ಒಂದು ಅಮೃತಶಿಲೆ ಅಥವಾ ಗ್ರಾನೈಟ್ ಅಥವಾ ಟೈಲ್ಸ್, ನುಣುಪಾಗಿರ್ತಕ್ಕಂಥ ವೈಟ್ ಟೈಲ್ಸ್ ಸ್ವಲ್ಪ ಏನಾಗಿದೆ, ವೆಟ್ ಆಗಿದೆ, ಒದ್ದೆ ಆಗಿದೆ ಅಥವಾ ಮೊಸಾಕ್ ನೆಲ, ಏನಾಗ್ತೀವಿ, ಸಡನ್ನಾಗಿ ಜಾರು ಬೀಳ್ತೀವಿ. ಅದರ ಮೇಲೆ ನಡೆಯೋದಕ್ಕಾಗುತ್ತಾ? ಮಾರ್ಬಲ್ ಟೈಲ್ಸು ಅಥವಾ ಅಮೃತಶಿಲೆ ಅಥವಾ ಗ್ರಾನೈಟ್ ಇದು ಸ್ವಲ್ಪ ಒದ್ದೆ ಆಗಿದೆ ಅಂದರೆ ಅದ್ರ ಮೇಲೆ ಸುಲಭವಾಗಿ ಈಸಿಯಾಗಿ ನಾವು ನಡ್ಕೊಂಡು ಹೋಗೋದಕ್ಕೆ ಸಾಧ್ಯನಾ? ಚಲಿಸೋದಕ್ಕೆ ನೆವರ್. ಕ್ಯಾನ್ ಯು ಇಮ್ಯಾಜಿನ್ ಬೀಯಿಂಗ್ ಏಬಲ್ ಟು ವಾಕ್ ಅಟ್ ಆಲ್ ಇಫ್ ದೇರ್ ವರ್ ನೋ ಫ್ರಿಕ್ಷನ್? ನೀವು ಊಹಿಸ್ಕೋಬೋದಾ ಅಂತೇಳಿ ಕೇಳ್ತಿದ್ದಾರೆ. ಅಂದರೆ ಘರ್ಷಣೆಯೇ ಇಲ್ಲದಾಗ ನಡೆದಾಡುವುದನ್ನು ಕಲ್ಪಿಸಿಕೊಳ್ಳಲು ನಿಮಗೆ ಸಾಧ್ಯನಾ? ಅಲ್ಲಿ ಘರ್ಷಣೆ ಇಲ್ಲ, ಫ್ರಿಕ್ಷನ್ ಇಲ್ಲ, ದೇರ್ ವರ್ ನೋ ಫ್ರಿಕ್ಷನ್. ಘರ್ಷಣೆ ಇಲ್ಲ ಅಂದರೆ ನೀವು ಟೈಲ್ಸ್ ಮೇಲೆ ನಡೆಯೋದು ಅಥವಾ ಕೆಸರು ಮಣ್ಣಿನಲ್ಲಿ ಓಡಾಡೋದಕ್ಕೆ ಸಾಧ್ಯನಾ ಅಂತೇಳಿ ಹೇಳ್ತಿದ್ದಾರೆ. ದೇರ್ ಇಸ್ ನೋ ಫ್ರಿಕ್ಷನ್, ವಿ ಕೆನಾಟ್ ಈಸಿಲಿ ವಾಕ್ ಆನ್ ವೆಟೆಡ್ ಮಾರ್ಬಲ್ ಆರ್ ವೆಟ್ ಮಡ್ಡಿ ಟ್ರ್ಯಾಕ್. ಅರ್ಥ ಆಗ್ತಿದೆಯಾ? ಘರ್ಷಣೆ ಇಲ್ಲ ಅಂದರೆ ಕೆಸರು ಮಣ್ಣಿನಲ್ಲಿ ಅಥವಾ ಮಾರ್ಬಲ್ ಒದ್ದೆ ಆಗಿರೋ ಅಂತಹ ಅಮೃತಶಿಲೆ ಅಥವಾ ಟೈಲ್ಸ್ ಮೇಲೆ ನಡೆದಾಡಲು ಸಾಧ್ಯ ಇಲ್ಲ. ಯು ಕುಡ್ ನಾಟ್ ರೈಟ್ ದ ಪೆನ್ ಆರ್ ಎ ಪೆನ್ಸಿಲ್ ಇಫ್ ದೇರ್ ವರ್ ನೋ ಫ್ರಿಕ್ಷನ್. ಪೆನ್ನು ಅಥವಾ ಪೆನ್ಸಿಲ್ನಿಂದ ಒಂದು ಪುಸ್ತಕದ ಮೇಲೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ, ಸೌಂಡ್ ಬರುತ್ತೆ, ಅಬ್ಸರ್ವ್ ಮಾಡಿ ನಿಧಾನಕ್ಕೆ. ಪೆನ್ಸಿಲ್ ಅಥವಾ ಕರ 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 ನೀವೇನು ರೈಟಿಂಗ್ ಮಾಡ್ತಿರ್ತೀರ, ಆ ಕಾಗದದ ಮೇಲ್ಮೈ ಮತ್ತು ಪೆನ್ಸಿಲ್ ಅಥವಾ ಪೆನ್ ನಡುವೆ ಘರ್ಷಣೆ ಇಲ್ಲ ಅಂದರೆ ಏನು ಬರೆಯೋದಕ್ಕೆ, ನಾವು ಬರವಣಿಗೆಯನ್ನು ಬರೆಯೋದಕ್ಕೆ ಸಾಧ್ಯ ಆಗಲ್ಲ. ವೆನ್ ಯುವರ್ ಟೀಚರ್ ಈಸ್ ರೈಟಿಂಗ್ ವಿತ್ ಚಾಕ್ ಆನ್ ದ ಬ್ಲ್ಯಾಕ್ ಬೋರ್ಡ್, ಇಟ್ಸ್ ರಫ್ ಸರ್ಫೇಸ್ ರಬ್ಸ್ ಆಫ್ ಸಮ್ ಚಾಕ್ ಪಾರ್ಟಿಕಲ್ಸ್ ವಿಚ್ ಸ್ಟಿಕ್ ಟು ದ ಬ್ಲ್ಯಾಕ್ ಬೋರ್ಡ್. ಇದು ತುಂಬ ಚೆನ್ನಾಗಿ ಎಲ್ಲ ಮಕ್ಕಳಿಗೂ ಅನುಭವ ಆಗಿರುತ್ತೆ. ನಿಮ್ಮ ಟೀಚರ್ಸು ಬ್ಲ್ಯಾಕ್ ಬೋರ್ಡ್ ಮೇಲೆ ಪೀಸ್ ಆಫ್ ಚಾಕಿಂದ ಬರಿತಾ ಇರ್ತಾರೆ. ಆ ಬ್ಲ್ಯಾಕ್ ಬೋರ್ಡ್ ಏನು ಸ್ವಲ್ಪ ತುಂಬ ನುಣುಪಾಗಿದ್ದರೆ ಅವರು ಅಬ್ಸರ್ವ್ ಮಾಡಿ ಮತ್ತೆ ಪೇಂಟ್ ಮಾಡಿಸ್ತಾರೆ ಅಲ್ವಾ? ಅಲ್ಲಿ ಅಕ್ಷರಗಳು ಬರೆದ್ರೆ ಕಾಣೋದೇ ಇಲ್ಲ. ಆ ಕಪ್ಪೊಲೆಗೆ ಮೇಲೆ ಟೀಚರ್ ಬರಿತಕ್ಕಂತಹ ಕಪ್ಪೊಲೆಗೆ ಮೇಲ್ಮೈ ಮತ್ತು ಬಳಪದ ಮೇಲ್ಮೈ ಅವೆರಡರ ನಡುವೆ ಘರ್ಷಣೆ ಉಂಟಾಗೋದ್ರಿಂದ ಅವ್ರು ಬರೀತಕ್ಕಂತಹ ಎಲ್ಲ ಅಕ್ಷರಗಳು ನಮಗೆ ಚೆನ್ನಾಗಿ ಕಾಣುತ್ತೆ. ತುಂಬ ನುಣುಪಾಗಿದ್ದರೆ ಬ್ಲ್ಯಾಕ್ ಬೋರ್ಡು, ನಯಸ್ಸಾಗಿದ್ದರೆ ಅಲ್ಲಿ ಬರ್ತಕ್ಕಂತಹ ಬರವಣಿಗೆ ಅಕ್ಷರಗಳು ಕಾಣೋದಿಲ್ಲ. ಕುಡ್ ಇಟ್ ಹ್ಯಾಪನ್ ಇಫ್ ದೇರ್ ವರ್ ನೋ ಫ್ರಿಕ್ಷನ್ ಬಿಟ್ವೀನ್ ದ ಚಾಕ್ ಆ್ಯಂಡ್ ಬೋರ್ಡ್? ಒಂದು ವೇಳೆ ಘರ್ಷಣೆ ಇಲ್ಲ ಅಂದಿದ್ರೆ ಯಾವುದ್ಯಾವುದರ ನಡುವೆ ಚಾಕ್ ಬಳಪ ಮತ್ತು ಅಂದರೆ ಪೀಸ್ ಆಫ್ ಚಾಕ್ ಮತ್ತು ಬೋರ್ಡ್ ಕಪ್ಪು ಹಲಗೆ ನಡುವೆ ಘರ್ಷಣೆ ಇಲ್ಲ ಅಂದರೆ ಏನಾಗ್ತಿತ್ತು? ಬರವಣಿಗೆ ಉಂಟಾಗ್ತಾನೆ ಇರಲಿಲ್ಲ. ಫ್ರಿಕ್ಷನ್, ದೇರ್ ವರ್ ನೋ ಫ್ರಿಕ್ಷನ್ ಬಿಟ್ವೀನ್, ಎರಡರ ನಡುವೆ ಘರ್ಷಣೆ ಇರೋದ್ರಿಂದ ಏನಾಗುತ್ತೆ? ಬರವಣಿಗೆ ಸುಲಭವಾಗ್ತದೆ. ಇವೆಲ್ಲ ಉದಾಹರಣೆಗಳು ಯಾವ ರೀತಿ ಫ್ರಿಕ್ಷನ್ ಇರೋದ್ರಿಂದ ಹೇಗೆ ಕಾರ್ಯಗಳು ನಡೆಯುತ್ತೆ. ಒಂದು ವೇಳೆ ಫ್ರಿಕ್ಷನ್ ಇಲ್ಲ ಅಂದರೆ ಇವೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ ಅಂತ. ಇದೆಲ್ಲ ಉಪಯೋಗಗಳೇ. ಹಾಗಾದರೆ ಫ್ರಿಕ್ಷನಿಂದ ಉಂಟಾಗ್ತಕ್ಕಂಥ ಕೆಡುಕೇನು? ಇನ್ನೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಎ ನೇಲ್ ಈಸ್ ಫಿಕ್ಸ್ಡ್ ಇನ್ ದ ವಾಲ್ ಡ್ಯೂ ಟು ಫ್ರಿಕ್ಷನ್. ಘರ್ಷಣೆಯಿಂದ ಗೋಡೆಗೆ ಮೊಳೆ ಹೊಡೆಯೋದು. ಏನು ಇದು ಘರ್ಷಣೆ? ಈ ಸುತ್ತಿಗೆಯಿಂದ ಮೊಳೆಗೆ ಏನು ಮಾಡ್ತಿದ್ದಾರೆ? ಹೊಡೆತವನ್ನು ಹಾಕ್ತಿದ್ದಾರೆ. ಅದು ಗೋಡೆ ಒಳಗೆ ಹೋಗ್ತಿದೆ. ಅಲ್ಲಿ ಘರ್ಷಣೆ ಯಾವುದ್ರು ಮೊನಚಾದ ಮೊಳೆಯ ತುದಿ ಚೂಪಾಗಿದೆ, ಗೊತ್ತಾಗ್ತಿದೆಯಾ? ತುಂಬ ಚೂಪಾಗಿದೆ. ಇದು ಗೋಡೆ ಏನಾಗಿದೆ? ಹೊರಟಾಗಿದೆ. ಇದು ತುಂಬ ಚೂಪಾಗಿರೋದ್ರಿಂದ ಇದ್ರೊಳಕ್ಕೆ ಹೊಡೆತವನ್ನು ನೋಡಿದ್ರೆ ಹೋಗುತ್ತೆ. ಅದೇ ಒಂದು ಗೋಡೆ ಇನ್ನೊಂದು ಹಲಗೆನೋ ಅಥವಾ ಪೇಪರ್ನೋ ಕಾಗದವನ್ನು ತಂದು ಅದ್ರೊಳಗೆ ತೋರ್ಸೋಕ್ಕಾಗುತ್ತೆ ನಾವು? ಖಂಡಿತ ಇಲ್ಲ. ಇವೆರಡರ ನಡುವೇನು ಘರ್ಷಣೆ ಇರೋದ್ರಿಂದ ಇದು ಮೊನಚಾಗಿದೆ, ಚೂಪಾಗಿದೆ, ಇದು ಮಟ್ಟವಾಗಿದೆ, ನಯವಾಗಿದೆ. ಅರ್ಥ ಆಗ್ತಿದೆಯಾ? ಇವೆರಡರ ನಡುವೆ ಘರ್ಷಣೆ ಇರೋದ್ರಿಂದ ಮೊಳೆ ಏನಾಗ್ತಿದೆ? ಕಬ್ಬಿಣದ ಮೊಳೆ ಏನಾಗ್ತಿದೆ? ಗೋಡೆ ಒಳಗೆ ಹೋಗ್ತಿದೆ. ಅದೇ ರೀತಿ ನೆಕ್ಸ್ಟ್
ಇಫ್ ಎನ್ ಆಬ್ಜೆಕ್ಟ್ ಸ್ಟಾರ್ಟೆಡ್ ಮೂವಿಂಗ್, ಯಾವುದೋ ಒಂದು ಕಾಯ, ಯಾವುದೋ ಒಂದು ವಸ್ತು ಚಲನೆಯಲ್ಲಿದೆ, ಮೂವಿಂಗಲ್ಲಿದೆ, ಗೊತ್ತಾಗ್ತಿದೆಯಾ? ಇಟ್ ವುಡ್ ನೆವರ್ ಸ್ಟಾಪ್ ಇಫ್ ದೇರ್ ವರ್ ನೋ ಫ್ರಿಕ್ಷನ್. ಇಟ್ ವುಡ್ ನೆವರ್ ಸ್ಟಾಪ್. ಆ ಕಾಯ ಚಲನೆಯಲ್ಲಿದೆ, ಆದರೆ ಅದನ್ನು ಸ್ಟಾಪ್ ಮಾಡಬೇಕು, ನಿಶ್ಚಲ ಸ್ಥಿತಿಗೆ ತರಬೇಕು, ಅದನ್ನು ನಿಲ್ಲಿಸಬೇಕು. ಆ ನಿಲ್ಲಿಸಬೇಕು ಅಂದ್ರೇನು? ಘರ್ಷಣೆ ಬೇಕೇ ಬೇಕು, ಅಲ್ಲಿ ಘರ್ಷಣೆ ಉಂಟಾಗಬೇಕು. ಅಂದರೆ ಘರ್ಷಣೆ ಇಲ್ಲದೆ ಹೋಗಿದ್ದರೆ ಚಲಿಸುತ್ತಿರುವಂತಹ ಒಂದು ಕಾಯ ಎಂದಿಗೂ ನಿಲ್ಲುತ್ತಲೇ ಇರಲಿಲ್ಲ. ಈಗ ಸಡನ್ನಾಗಿ ಬಸ್ ಹೋಗ್ತಿರುತ್ತೆ, ಯಾವುದೋ ಒಂದು ಹಂಪ್ಸ್ ಬಂದ್ಬಿಡುತ್ತೆ, ಅಥವಾ ಮುಂದೆ ಯಾವುದೋ ಒಂದು ಲಾರಿನೋ ಸ್ಕೂಟರೋ ಸೈಕಲ್ಲೋ ಅಥವಾ ಯಾವುದೋ ಒಂದು ವ್ಯಕ್ತಿನೋ ಆ ರೋಡಿಗೂ ಆ ಚಕ್ರದ ಮೇಲ್ಮೈಗೂ ಎರಡರ ನಡುವೆ ಘರ್ಷಣೆ ಉಂಟಾಗುತ್ತೆ, ಫ್ರಿಕ್ಷನ್. ಅದರಿಂದ ಟೈರ್ ಏನಾಗುತ್ತೆ, ಸಡನ್ನಾಗಿ ರೋಡ್ ಮೇಲೆ ಸ್ಟ್ರಕ್ ಆಗಿ ಬ್ರೇಕ್ ಹಾಕಿದ ತಕ್ಷಣ ನಿಂತ್ಕೊಳ್ಳುತ್ತೆ. ಘರ್ಷಣೆ ಇಲ್ಲ ಅಂದಿದ್ರೆ, ಸ್ಲೋಪಾಗಿ ತುಂಬ ನುಣುಪಾಗಿದ್ರೆ, ಅಬ್ಸರ್ವ್ ಮಾಡಿ, ಯಾರಾದರೂ ವೆಹಿಕಲ್ನ ನೀವು ಓಡಿಸೋರಿದ್ರೆ ಈ ಡೌನಲ್ಲಿ ಹೋಗ್ತಿರ್ತೀರ ವಿತೌಟ್ ಬ್ರೇಕ್ ಅಥವಾ ವಿತ್ ಬ್ರೇಕ್ ಹಿಡಿದಿದ್ರು ಸಹ ಸುಮ್ಮನೆ ಗಾಡಿ ಮೂವ್ ಆಗ್ತಾನೇ ಇರುತ್ತೆ, ಗೊತ್ತಾಗ್ತಿದೆಯಾ? ಅಥವಾ ತುಂಬ ನುಣುಪಾಗಿದ್ದರೆ, ಘರ್ಷಣೆ ಅಲ್ಲಿ ಉಂಟಾಗ್ತಿಲ್ಲ ಅಂದರೆ ಚಲಿಸ್ತಾನೇ ಇರುತ್ತೆ ಆ ಗಾಡಿ, ಅಲ್ವಾ? ಘರ್ಷಣೆ ಉಂಟಾಗೋದ್ರಿಂದ ಏನಾಗುತ್ತೆ, ಆ ಒಂದು ಆಬ್ಜೆಕ್ಟ್ನ, ಆ ಒಂದು ಕಾಯವನ್ನು ನಿಲ್ಲಿಸ್ಬೋದು ಅಥವಾ ನಿಶ್ಚಲ ಸ್ಥಿತಿಗೆ ತರ್ಬೋದು. ಚಲಿಸುತ್ತಿರುವಂತಹ ಕಾಯವನ್ನು ನಿಲ್ಲುವಂತೆ ಮಾಡೋದಕ್ಕೆ ಏನು ಬೇಕು? ಫ್ರಿಕ್ಷನ್ ಬೇಕು. ವಿತೌಟ್ ಫ್ರಿಕ್ಷನ್ ದ ಆಬ್ಜೆಕ್ಟ್ ಕೆನ್ ನಾಟ್ ಬಿ ಸ್ಟಾಪ್. ಆ ಒಂದು ಕಾಯವನ್ನು, ಯಾವುದೋ ಒಂದು ವಸ್ತುವನ್ನು ಅಥವಾ ಒಂದು ಯಾವುದೋ ಒಂದು ವೆಹಿಕಲನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. Had there been no friction between the tires on the automobiles and the road, they could not be started or stopped, turned to change the direction of motion. ಘರ್ಷಣೆಯೇ ಇಲ್ಲ ಅಂದಿದ್ರೆ, ದೇರ್ ಇಸ್ ನೋ ಫ್ರಿಕ್ಷನ್ ಇಲ್ಲ ಅಂದಿದ್ರೆ, ಒಂದು ವಾಹನವನ್ನು ಅಥವಾ ಒಂದು ಆಟೋಮೊಬೈಲ್ಸ್ ಅಂದರೆ ವಾಹನವನ್ನು ರೋಡ್ನಲ್ಲಿ, ರಸ್ತೆಯಲ್ಲಿ ಚಲಿಸೋದಕ್ಕಾಗಲಿ ಅಥವಾ ಅದನ್ನು ನಿಲ್ಲಿಸುವುದಕ್ಕಾಗಲಿ ಅಥವಾ ಅದನ್ನು ತಡೆ ಹಿಡಿಯೋದಕ್ಕಾಗಲಿ ಅಥವಾ ತಿರುವು, ಕ್ರಾಸ್ ಮಾಡ್ಕೊಳ್ತಲ್ಲ ಗಾಡಿ, ಟರ್ನ್ನ ತಗೊಳ್ತಲ್ಲ, ತಿರುವನ್ನು ತೆಗೆದುಕೊಳ್ಳೋದಕ್ಕೂ ಅಥವಾ ಅದರ ಚಲನೆಯ ದಿಕ್ಕನ್ನು ಬದಲಾಯಿಸೋದಕ್ಕೂ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆಗೆ ಆ ಚಕ್ರಗಳು ಮತ್ತು ರಸ್ತೆಗಳ ನಡುವೆ, ಆ ಚಕ್ರ ಅರ್ಥ ಆಗ್ತಿದೆಯಾ? ದ ರೋಡ್ ಟೈರ್ಸ್ ಅಂದರೆ ಚಕ್ರಗಳು ಮತ್ತು ರಸ್ತೆ, ಅವುಗಳ ಮಧ್ಯೆ ಘರ್ಷಣೆ ಇಲ್ಲ ಅಂದಿದ್ರೆ, ಆ ಒಂದು ವಾಹನಗಳು ಘರ್ಷಣೆ ಉಂಟಾಗದೆ ಹೋಗಿದ್ರೆ ಚಕ್ರಗಳ ನಡುವೆ ಮತ್ತು ರಸ್ತೆಗಳ ನಡುವೆ ಚಲಿಸುವ ದಿಕ್ಕನ್ನು ಬದಲಾಯಿಸ್ಕೊಳ್ಳೋದು ಸಾಧ್ಯವಾಗ್ತಿರಲಿಲ್ಲ, ಚಲಿಸುತ್ತಿರುವಂತಹ ವಾಹನವನ್ನು ನಿಲ್ಲಿಸೋದಕ್ಕೆ ಸಾಧ್ಯವಾಗ್ತಿರಲಿಲ್ಲ, ಮತ್ತು ಅದರ ತಿರುವನ್ನು ಟರ್ನ್ ಮಾಡೋದಕ್ಕೆ, ಅದನ್ನು ಮುಂದೆ ಹೋಗಿ ಬಲಕ್ಕೋ ಎಡಕ್ಕೋ ಟರ್ನ್ ಮಾಡ್ಕೋಬೇಕಾದ್ರೆ ಅದು ಸಹ ಸಾಧ್ಯವಾಗ್ತಿರಲಿಲ್ಲ. ದೇರ್ ಇಸ್ ನೋ ಫ್ರಿಕ್ಷನ್. ಎನಿ ಆಫ್ ದ ಆಟೋಮೊಬೈಲ್ಸ್ ಕೆನಾಟ್ ಬಿ ಸ್ಟಾಪ್ ಆರ್ ಕೆನಾಟ್ ಬಿ turn the automobiles or cannot be stop the vehicle. ಗೊತ್ತಾಗ್ತಿದೆಯಾ? You could not fix a nail on the wall or tie a knot. ಘರ್ಷಣೆ ಇಲ್ಲ ಅಂದಿದ್ರೆ ಗೋಡೆಗೆ, ಒಂದು ವಾಲ್ಗೆ ನೀವು ಗೋಡೆಯ ಮೇಲೆ ಮೊಳೆ ಹೊಡೆಯೋದಕ್ಕೂ ಸಾಧ್ಯವಾಗ್ತಿರ್ಲಿಲ್ಲ. ಹಾಗೆ ಒಂದು ಗಂಟು ಹಾಕೋದಿಕ್ಕೋ ಅಥವಾ ದಾರಕ್ಕೆ ಗಂಟನ್ನು ಹಾಕ್ತಾರಲ್ಲ, ಈ ಟೈ ಮಾಡ್ತಾರಲ್ಲ, ಶೂ ದಾರನೇ ಕಟ್ತೀವಿ ಅಂದ್ಕೊಳ್ಳಿ, ಎರಡರ ನಡುವೆ ಘರ್ಷಣೆ ಇಲ್ಲ ಅಂದರೆ ಆ ಗಂಟು ಹಾಕೋದಿಕ್ಕೂ ಸಾಧ್ಯ ಆಗಲ್ಲ. ವಿತೌಟ್ ಫ್ರಿಕ್ಷನ್ ನೋ ಬಿಲ್ಡಿಂಗ್ ಕುಡ್ ಬಿ ಕನ್ಸ್ಟ್ರಕ್ಟೆಡ್. ಅದೇ ರೀತಿ ಫ್ರಿಕ್ಷನ್, ಘರ್ಷಣೆ ಇಲ್ಲ ಅಂದರೆ ಒಂದು ಕಟ್ಟಡವನ್ನು ನಿರ್ಮಾಣ ಕಟ್ಟೋದಿಕ್ಕೂ ಸಾಧ್ಯವಾಗೋದಿಲ್ಲ. ಅಂದರೆ ಘರ್ಷಣೆ ಅನ್ನೋದು ಅಷ್ಟು ಇಂಪಾರ್ಟೆಂಟು. ಯಾವುದೇ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂದರೆ ಅಲ್ಲಿ ಘರ್ಷಣೆ ಉಂಟಾಗುತ್ತೆ. ಅದೇ ರೀತಿ ಆನ್ ದ ಅದರ್ ಹ್ಯಾಂಡ್ ಫ್ರಿಕ್ಷನ್ ಈಸ್ ಆ್ಯನ್ ಇವೆಲ್. ಇದೆಲ್ಲವೂ ಘರ್ಷಣೆಯಿಂದ ಉಂಟಾಗ್ತಕ್ಕಂಥ ಉಪಯೋಗಗಳಾದರೆ, ಇನ್ನೊಂದು ವಿಧದಲ್ಲಿ ನೋಡೋದಾದರೆ ಈ ಘರ್ಷಣೆ, ಇನ್ನೊಂದು ರೀತಿಯಲ್ಲಿ ಘರ್ಷಣೆಯು ಕೆಡಕು ಕೂಡ ಹೌದು. ಆನ್ ದ ಅದರ್ ಹ್ಯಾಂಡ್ ಫ್ರಿಕ್ಷನ್ ಈಸ್ ಆ್ಯನ್ ಇವೆಲ್. ಇನ್ನೊಂದು ರೀತಿಯಲ್ಲಿ ನಾವು ನೋಡೋದಾದರೆ ಈ ಘರ್ಷಣೆ ಅನ್ನೋದು ಒಂದು ಕೆಡಕು ಸಹ ಹೌದು. ಇಟ್ ವಿಯರ್ಸ್ ಔಟ್ ದ ಮೆಟೀರಿಯಲ್ಸ್ ವೆದರ್ ದೇ ಆರ್ ಸ್ಕ್ರೀವ್ಸ್, ಬಾಲ್ ಬಿಯರಿಂಗ್ಸ್ ಆರ್ ಸೋಲ್ಸ್ ಆಫ್ ದ ಶೂಸ್. ಹೇಗೆ
ಸ್ಕ್ರೂಗಳನ್ನು, ಬಾಲ್ ಬೇರಿಂಗ್ ಅಥವಾ ಬೂಟಿನ ತಳದ ಅಟ್ಟೆಗಳಂತಹ ವಸ್ತುಗಳನ್ನು ಸವೆದು ಹೋಗುವಂತೆ ಮಾಡುತ್ತೆ ಈ ಘರ್ಷಣೆಯಿಂದ ಅಲ್ವಾ. ನೋಡಿ ಕೆಳಗಡೆ ಸ್ಲಿಪ್ಪರು ಅಥವಾ ಶೂಸ್ ನೋಡಿದ್ದೀರಾ, ಓಡಾಡಿ 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 ಅದು ಘರ್ಷಣೆ ಉಂಟಾಗಿ ಉಜ್ಜಿ 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 ಫ್ರಿಕ್ಷನಿಂದ ಇದೆಲ್ಲ ಸೌದೋಗುತ್ತೆ. ಮತ್ತು ಸ್ಕ್ರೂಗಳು ಅಲ್ವಾ, ಸ್ಕ್ರೂ ಇರ್ಬೋದು, ಬಾಲ್ ಬಿಯರ್ಸ್ ಇರ್ಬೋದು, ನಮ್ಮ ಶರ್ಟಿಗೆ ಹಾಕಿರ್ತಕ್ಕಂಥ ಗುಂಡಿ ಲೂಸ್ ಆಗುತ್ತೆ ಘರ್ಷಣೆಯಿಂದ. ತೆಗಿಯೋದು ಹಾಕೋದು ಅಲ್ಲಿ ಘರ್ಷಣೆ ಉಂಟಾಗಿ ಕಿತ್ತು ಹೋಗೋದು. ಅಥವಾ ನಮ್ಮ ಶೂವಿನ ತಳಭಾಗದ ಪಟ್ಟಿ, ಚಪ್ಪಲಿಯ ಪಟ್ಟಿ, ತಳಭಾಗದ ಪಟ್ಟಿ ಇವೆಲ್ಲವೂ ಸವೆದು ಹೋಗುವಂಥದ್ದು. ಇದೆಲ್ಲವೂ ಫ್ರಿಕ್ಷನ್ನಿಂದ ಉಂಟಾಗ್ತಕ್ಕಂಥ ಒಂದು ಕೆಡುಕೆ ಹೌದು ಅಂತ ಹೇಳ್ತಿದ್ದಾರೆ. ಇದರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಅರ್ಥ ಆಗಲಿಲ್ವಾ ಅದನ್ನು ಹಾಕಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಅವ್ರ ಜೊತೆ ನೆಕ್ಸ್ಟ್ ಡೇ ಹೋಗಿ ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಆಡಿಯೋನ ಕೇಳಿಸ್ಕೊಂಡಿರ್ತೀರಲ್ಲ, ಇಬ್ಬರು ಡಿಸ್ಕಸ್ ಮಾಡಿ, ಆಗ ಮೆಮೊರೀಸ್ ಏನಾದ್ರು ಉಳಿಯುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ನಾನು ಆಗ್ತಕ್ಕಂಥ ಕ್ಲಾಸಸ್ ಸಿಗುತ್ತೆ. ಆ್ಯಂಡ್ ಪ್ಲೇಲಿಸ್ಟ್ನ ಚೆಕ್ ಮಾಡಿದರೆ ಒಂದು ಲೆಸನ್ನ ಕಂಪ್ಲೀಟ್ ವೀಡಿಯೋಸ್ ನಿಮಗೆ ಸಿಗ್ಬಾರ್ದು. ಆಯಿತಾ? ಇವತ್ತಿನ ಆಲ್ ಕ್ವಶನ್ಸ್ ತಗೊಳ್ಳಿ. To example of how friction have in our daily life. ನಮ್ಮ ದಿನನಿತ್ಯದ ಜೀವನದಲ್ಲಿ ಘರ್ಷಣೆ ಅನ್ನೋದು ಹೇಗೆ ಉಂಟಾಗುತ್ತೆ ಅನ್ನೋದಕ್ಕೆ ಎರಡು ಉದಾಹರಣೆ ಕೊಡಿ, ಸಿಗುತ್ತೆ ನಿಮಗೆ ಇಷ್ಟರಲ್ಲೇ. And why we wouldn't be possible to hold glass easily. ನಾವು ಏನಕ್ಕೆ ಸುಲಭವಾಗಿ ಒಂದು ಗಾಜಿನ ಲೋಟವನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಒಂದು ಕಾರಣವನ್ನು ಕೊಡಿ, ಅದಕ್ಕೂ ಉತ್ತರ ಸಿಗುತ್ತೆ ನಿಮಗೆ. ಆ್ಯಂಡ್ ವೈ ವಿ ವಾಕ್ why we difficult to walk, move on wet muddy track or wet marble floor. ನಮಗೆ ಏತಕ್ಕಾಗಿ ಮಣ್ಣಿನ ನೀರಾಗಿರ್ತಂಥ ಕೆಸರು ಮಣ್ಣು ಮತ್ತು ಮಾರ್ಬಲ್ ಮೇಲೆ ನಡೆಯೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ರೀಸನ್ ಆಗಿ. ಆ್ಯಂಡ್ ಹೌ ಕುಡ್ ಇಟ್ ಹ್ಯಾಪನ್? a teacher writing the chalk on the blackboard. ಒಬ್ಬ ಟೀಚರ್ ಬ್ಲ್ಯಾಕ್ ಬೋರ್ಡ್ ಮೇಲೆ ರೈಟಿಂಗ್ ಮಾಡ್ತಾನೆ ಅಂದರೆ ಅದು ಯಾವುದರಿಂದ ಸಾಧ್ಯ? ಹೌ ಕುಡ್ ಇಟ್ ಬಿ ಹ್ಯಾಪನ್? ಹೇಗೆ ಉಂಟಾಗುತ್ತೆ ಇದು ಬರವಣಿಗೆ, ಹೇಗೆ ಸಾಧ್ಯ ಅಂತ. ಅದಕ್ಕೆ ಒಂದೇ ಆನ್ಸರ್, ಓನ್ಲಿ ಬಿಟ್ವೀನ್ ದ ಫ್ರಿಕ್ಷನ್ ಅಷ್ಟೆ. ಆ್ಯಂಡ್ ಈ ಒನ್ ಎಕ್ಸಾಂಪಲ್, ಫ್ರಿಕ್ಷನ್ ಈಸ್ ಅನ್ ಈವಿಲ್. ಒಂದು ಉದಾಹರಣೆಯನ್ನು ಕೊಡಿ. ಫ್ರಿಕ್ಷನ್ ಒಂದು ಹಿವಿಲ್ ಅನ್ನೋದಕ್ಕೆ ಇಲ್ಲಿ ಕೆಳಗಡೆ ಹೇಳಿದ್ವಲ್ವಾ, ವಿವಿಯರ್ಸ್ ಮೂರಿದೆ, ಯಾವುದಾದ್ರು ಎರಡು ಅಥವಾ ಒಂದು ಉದಾಹರಣೆಯನ್ನು ಕೊಡಿ. ಫ್ರಿಕ್ಷನ್ ಘರ್ಷಣೆ ಅನ್ನೋದು ಒಂದು ಕೆಡುಕು ಅನ್ನೋದಕ್ಕೆ ಒಂದು ಉದಾಹರಣೆ. ಇಷ್ಟು ಹೋಮ್ವರ್ಕ್ ಕ್ವಶನ್ಸು. ಆಡಿಯೋನ ಕೇಳಿಸ್ಕೊಂಡು ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಗೊತ್ತಾಗಲಿಲ್ಲ ಅಂದರೆ ಕಮೆಂಟಲ್ಲಿ ಹಾಕಿ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು.